ಚೆನ್ನಾಗಿದ್ಯಾ ಅಂತ ಯಾರಾದ್ರೂ ಆಸಿಡ್ ಹಾಕ್ತೀನಿ ಅಂತ ಹೇಳಿದಾನ, ಇಲ್ಲ ಲೆಟರ್ ಕೊಟ್ಟು ಹಿಂದೆ ಸುತ್ತ ಟಾರ್ಚರ್ ಕೊಡ್ತಾನ, ಇಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ ಏನಾದ್ರು? ಅಯ್ಯೋ ಆತರ ಏನೂ ಇಲ್ಲ. ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ, ಏನು ಎವಿಡೆನ್ಸ್ ಇಲ್ದಿದಂಗೆ ಕ್ಲೀನ್ ಕೃಷ್ಣಪ್ಪ ಮಾಡಕ್ ಬಿಡ್ತೀನಿ. ರೇಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಮ್ಯಾಟ್ರ್ ಹೇಳು. ನಾನು ಲವ್ ಮಾಡ್ತಾ ಇದ್ದೀನಿ. ನಿನಗೇನ್ ನನ್ನ ಮಾಮೂನ್ ತರ ಕಾಣಿಸ್ತಾ ಇದೀನ? ಲೆಟರ್ ತಗೊಂಡೋಗ್ ಕೊಡಕ್ಕೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನಗ್ಬೇಡಿ, ಎಲ್ರು ನಮ್ ಕಡೆನೆ ನೋಡ್ತಾ ಇದಾರೆ. ಪ್ಲೀಸ್. 4 ಗೋಡೆ ಮಧ್ಯೆ ನಾನು ನಗಾಡಿದಕ್ಕೆ ಜನಕ್ಕೆ ನಿಂಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಬ್ಬ ರೌಡಿನ್ ಪ್ರೀತಿಸ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇಡೀ ಜಗತ್ತೇನಾಗುತ್ತಲ್ಲ. ಆಗಿ ಮುಖ ಹೆಂಗ್ ತೋರಿಸ್ತೀಯ? ನಾನು ಹೇಳ್ತಾ ಇರ್ಲಿಲ್ಲ ಗೂಳಿ ಯಾವಳ ಜೊತೆನ ಜೂಟಾಟ ಆಡ್ತಾವನೆ ಅಂತ? ಅವಳೇ ಹೇಳು. ರೌಡಿಗಳನ್ನ ಪ್ರೀತಿಸೋದು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ರಿಯಲ್ ಲೈಫಲ್ಲ. ಇನ್ನೊಬ್ರು ಪ್ರಾಣ ತೆಗಿಯಕ್ ಮಾತ್ರ ಅಲ್ಲ, ನಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ಬೇಕಿದ್ದು. ಭೂಮಿಗೆ ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿದ್ದ ನಮ್ಮ ಜೊತೆಲಿ ಇರೋದಿದೊಂದೇ, ಕೊನೆವರೆಗೆ ಇರೋದು ಇದೆ. ನಮ್ಮ ಮಧ್ಯ ಲವ್ಗೆ ಅಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸತಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಏನಾದ್ರು ಹೇಳ್ದ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಿ. ಬಾವು ಬಾವು ಹೆಂಗೆ ಹೆಂಗೆ? ಹಲೋ. ಎಷ್ಟೇ ಬುದ್ಧಿವಂತ ಆದ್ರೂ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರಲೇಬೇಕು. ತಲೆ ಒಳಗೆ ಮೂಳೆ ಹೆದೆ ಒಳಗೆ ಖಲೀಜಾರ್ಬೇಕು ಅಂತ ಹೇಳಿದಲ್ಲ. ತೇರಾ ದಿಲ್, ನಿನ್ ದಿಲ್ ರುಬಾ, ಅದೇ ಇನ್ನು ಲವ್ ಮಾಡ್ತಿದ್ಯಲ್ಲ ಆ ಚಕ್ರಿ ಈಗ ನನ್ನ ಹತ್ರ ಅವಳೆ. ಲವ್ವ? ನಾನ? ಬೆಳಿಗ್ಗೆ ಬೆಳಿಗ್ಗೆ ತಲೆ ಕೆಟ್ಟು ಕುಡ್ದಂಗಿದ್ಯಾ ಫಯಾಸ್? ಬೆಳಗ್ ಕುಡಿಯೋ ಕುಡುಕ್ರ ನನ್ನ ಮಕ್ಳ ಹತ್ರ ಗೂಳಿಗೆ ಮಾತಾಡಕ್ ಟೈಮ್ ಇಲ್ಲ. ಇಡ ಫೋನ್ ಸಾಲೆ. ಏ ಸಿನಾ, ಏನು? ಯಾರು ಲವರ್ ಗೊತ್ತೇ ಇಲ್ಲ ಅಂತ ಲೇನ್ಗೆ ಕಟ್ ಮಾಡ್ಬಿಟ್ಟ. ಏನ್ ಕಟ್ ಮಾಡಿ? ಏನೋ ನಿಂದು ಮತ್ತೆ ಸೀನಾ? ಏನ್ ಮತ್ತೆ ಬೆಂಗಳೂರು ಚಿನಾಯಿಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಒಟ್ಟೊಟ್ಟಿಗೆ ಬೊಗಳ್ತಿರಲ್ಲ. ಯಾಕೆ ತಿನ್ನಕ್ಕೆ ಚಕ್ಲ ಸೀಪಕ್ಕೆ ಮೂಳೆ ಸಿಕ್ಲಿಲ್ವಾ? ಮತ್ತೆ ಏನು ಗೊತ್ತಿಲ್ಲದೆ ಇರೋಂಥರ ಡವೆಲ್ಲ ಮಾಡಬೇಡ. ಗೊತ್ತಿಲ್ಲ ಅಂತ ಅರ್ಧ ಬೆಂಗಳೂರು ನುಂಗ್ಬಿಟ್ಟಿದ್ಯಾ ನೀನು. ಕೂಡನ್ನು ಕೊಟ್ರು ಮುಟ್ ನೋಡಿ ಸೂಪರ್ ಅನ್ನೋ ಹುಡುಗಿನ ಇಟ್ಕೊಂಡು ಗೊತ್ತಿಲ್ಲದೆ ಇರೋಂಥರ ಡವ್ ಮಾಡಬೇಡ ಮಗ. ಆಳ್ಗೆ ಕೊಡ್ತೀನಿ, ಮಾತಾಡು. ಹಲೋ, ನಾನು ರಮ್ಯಾ ಮಾತಾಡ್ತಿರೋದು. ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್ ಪ್ಲೀಸ್ ಬನ್ನಿ. ಈಗ ಗೊತ್ತಾಯ್ತಾ ಮಗ? ಮತ್ತೆ 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 ಅವಾಗಿಂದ ಬಡ್ಕೋತಾ ಇದ್ದೀನಿ. ಇನ್ನೊಂದ್ಸತಿ ಹೇಳ್ತೀನಿ ಕೇಳು. ಅವಳಿಗೂ ನನಗೂ ಯಾವ ಥರ ಸಂಬಂಧನೂ ಇಲ್ಲ. ಒಂದು ಕೆಲಸ ಮಾಡು ಮತ್ತೆ ನೀನು, ಅವಳನ್ನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಕೊ, ನಾನು ಏನಕ್ಕೂ ಅಡ್ಡ ಬರಲ್ಲ. ಓಕೆನೇನ್ರಪ್ಪ? ಇಡ್ಲಾ ಮತ್ತೆ? ಫಯಾಜ್, ನೀನೇ ದೊಡ್ಡ ಬುಲ್ಬುಲ್ ಅಂದ್ರೆ ಗೂಳಿ ಅದಕ್ಕಿಂತ ದೊಡ್ಡ ಬುಲ್ಬುಲ್.
ಗುರು ಹ್ಮ್ ಗುರು ಏನ ನೀನ್ ನೋಡಕ್ಕೆ ಅಂತ ಬಂದ್ ಹುಡುಗಿನ ಹುಡುಗಿನ ಕೋಪ ಮಾಡ್ಕೋಬೇಡ ಗುರು. ಪಾಪ ನಮ್ಮ ಮಧ್ಯದಲ್ಲಿ ಅವಳಿಗೆ ಯಾಕೆ ತೊಂದರೆ? ಏ ಕ್ವಾರ್ಟರ್ ಅಣ್ಣ ಗಾಡಿ ನಿಲ್ಲಿಸ್. ಇಳಿ ಕೆಳಗೆ. ಗುರು ಇಳಿಯೋ ಗುರು ಇಳಿಯೋ. ಹಂಗಲ್ಲ ಗುರು. ಇಳಿತಿಯಲ್ಲ ಓದಿಲ್ಲ. ಇಳಿಯ ಕೆಳಗೆ. ಇಳಿಯೋ. ಗುರು ಬೇಕಾಗಿತ್ತಾ ಇದು ನನಗೆ? ಪೂರಾ ಪ್ಲಾನ್ ಉಲ್ಟಾ ಹೋಗ್ಯಾರ. ಗುಳೆ ಅಲ್ಲೇ ನಿಂತ್ಕೋ. ಇವನ್ ಯಾವಾಗ ಹೆಂಗೆ ಎಲ್ಲಿಗೆ ಹಾಕ್ತಾನೆ ಅಂತ ಗೊತ್ತಿಲ್ಲ. ಚೆಕ್ ಮಾಡು. ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ಗೆ ಬಿಲ್ಡಪ್ ಕೊಡ್ತೀಯಲ್ಲ, ಅಷ್ಟು ಸಾಕ್ಬಿಡು. ಇದನ್ನೇ ಮೇಂಟೈನ್ ಮಾಡು. ಅನ್ನ ಇನ್ನು 3 ದಿನ ಜಾಸ್ತಿ ತಿಂತೀಯ. ತಿನ್ನೋದು ತಿನ್ಸೋದು ಆಮೇಲೆ ಡಿಸೈಡ್ ಮಾಡೋಣ. ಏಯ್ ಫಸ್ಟ್ ಚೆಕ್ ಮಾಡ್ರ. ನಿನ್ನ ಅಡ್ಡ, ನಿನ್ನಿಷ್ಟ, ನಿನ್ ಸ್ಟೈಲು. ನಾನು ಹೇಳಿದ್ರೆ ನೀನ್ ಕೇಳಲ್ಲ. ನಿನಗ್ ಬೇಕಾಗಿರೋದು ನಾನು ಬಂದಿದ್ದೀನಿ. ಅವಳನ್ನ ಬಿಟ್ಬಿಡು. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಸಾಯಿ ಸುಳಿಗೆ ಬಂದ್ ತಗಲಾಕೊಂಡ್ಬಿಟ್ಟೆ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ. ಇನ್ಯಾವುದಕ್ಕೋ ಪ್ರೀತಿನ ಬಿಟ್ಕೊಡಲ್ಲ. ನಮಗ ಬೇಕಾಗಿರೋದು ನಿನ್ನ ಪ್ರಾಣ, ಅವಳಲ್ಲ. ಏ ತಲೆ ಮಾಂಸ ಬಿಚ್ ಕಳ್ಸ. ನನಗೆ ಗೊತ್ತಿತ್ತು ಬಾಸ್, ನೀ ಇಲ್ಲಿಗೆ ಬರ್ತೀಯ ಅಂತ. ಗೊತ್ತಿತ್ತು ತಾನೆ. ಅವಳನ್ನ ಕರ್ಕೊಂಡು ನೀವೆಲ್ಲ ಹೊರಡಿ. ಗುರು ಏನ್ ಹೇಳ್ತಾ ಇದೀಯ? ಹೇಳ್ದಷ್ಟು ಮಾಡ್ರ. ಗೋಳಿ को बुला के हमें बहुत खुश कर दिया. ನಿಂದು ಆಯಸ್ಸು ಬಾಳ ಗಟ್ಟಿಯಾಗಿ ಐತೆ. ಅವನ ಪ್ರಾಣ ಇದ್ದಂಗೆ ಕೊನೆ ಸಾರಿ ಅವನ್ನ ಚಂದಾಗಿ ನೋಡ್ಕೋ. ಅವನ್ನ ನೀನ್ ದಫನ್ ಮಾಡಕ್ಕೆ ನಾಳೆ ಅವನ್ ಬಾಡಿನೂ ಸಿಗಕ್ಕಿಲ್ಲ. ಹೇಳ್ದೆ. ಅಣ್ಣ ನಾನು ರೆಡಿ. ನಾನ್ ರೆಡಿ ಕಣೋ, ಅವಳು ರೆಡಿ ಆಗ್ಬೇಕಲ್ಲ. ನಮ್ ರಾಜಪ್ಪ, ವೆಂಕಟೇಶು, ಪಾಪಣ್ಣ ಅವ್ರಿಗೆಲ್ಲ ಪೂಜೆಗೆ ಹೇಳಿದ್ಯಾ ತಾನೆ? ಆ ನಮ್ಮ ಫೈನಾನ್ಸಿಯರ್ಸು, ಬಿಲ್ಡರ್ಸು ಅವ್ರನ್ನೆಲ್ಲ ಬಿಟ್ಟು ನಾವೇನ ಮಾಡಿದೀವಿ? ಏ ಗೀತಾ, ಪೂಜೆಗೆ ಲೇಟ್ ಆಯ್ತು ಕಣೆ. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಹೇಳಿದ್ದೀನಣ್ಣ. ರಮ್ಯಾ, ಯಾಕೋ ಕಂದ ಒಂಥರ ಇದೀಯಾ? ಏನಾಯ್ತು? ಹೊಸ ಕಟ್ಟಡದ ಭೂಮಿ ಪೂಜೆ ಅಮ್ಮ ಇವತ್ತು. ಆ ಪ್ರೋಗ್ರಾಮ್ ಮರ್ತ್ಬಿಟ್ಯಾ?
ಪರವಾಗಿಲ್ಲ ಬಿಡಮ್ಮ, ನಿನ್ನ ಕೈ ಮುಟ್ಟಿ ದುಡ್ಡು ಕೊಡು ಅಷ್ಟೇ ಸಾಕು. ಇನ್ನ ಒಂದ್ ದಿವಸ ಬರುವಂತೆ. ಓಕೆ ಅಣ್ಣ. ಯಾಕಮ್ಮ, ತುಂಬಾ ಅರ್ಜೆಂಟಾ? ಅಣ್ಣ ಸುಮ್ಮನೆ ಕೇಳದೆ ಕೊಡಮ್ಮ. ಅರೆ, ಇವಳೇನ್ ಹೀಗೆ ಓಡೋಗ್ತಿದ್ದಾಳೆ? ಪೂಜೆಗೆ ಬರೋದಿಲ್ವಂತ? ಏಯ್, ಅಣ್ಣ ಅವಳ ಮೇಲೆ ಒಂದು ಕಣ್ಣಿಟ್ಟಿರೋ. ಅವರು ಎದ್ದಳ ಮೇಲೆ ಎದ್ದಳ ಮೇಲೆ ಏನ್ ಬೆಳಿಗ್ಗೆ ಬೆಳಿಗ್ಗೆ ಅಳ್ತಾ ಇದೀಯಾ? ಯಾರಾದ್ರೂ ಹೊಗೆ ಹಾಕೊಂಡ್ಬಿಟ್ರ? ನಿನ್ನ ಪ್ರಾಣನ್ ಒತ್ತಿಟ್ಟು ನನ್ನ ಪ್ರಾಣನ್ ಕಾಪಾಡ್ದೆ. ನಿನಗೇನಾಯ್ತು ಅನ್ನೋ ಭಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ನಿನ್ಗೇನು ಆಗ್ಲಿಲ್ಲ ತಾನೆ? ನಿನಗೇನು ಆಗಿಲ್ಲ ತಾನೆ? ನಿನಗ್ ನಗೋದ್ ಬಿಟ್ಟು ಬೇರೇನು ಗೊತ್ತೇ ಇಲ್ವಾ? ಗೊತ್ತಲ್ಲ, ಅಂಡಿಗೆ ಸುಣ್ಣ ಹಚ್ಚಿ ಚಳ್ಳೆ ಹಣ್ಣು ತಿನ್ಸೋದು. ಹೆಂಗ್ ಬಂದೆ ಅಂತ ಗೊತ್ತಾಗ್ಬೇಕಾ? ಫಯಾಜ್, ನನ್ನ ಹತ್ರ ವೆಪನ್ ಇಲ್ಲ ಅಂತ ಹೆಂಗೋ ಡಿಸೈಡ್ ಮಾಡಿದೆ. ವೀರನ್ಗೆ ಹುಲ್ಲು ಒಂದು ಆಯುಧನೆ, ಈ ಗೂಳಿಗೆ ಇಷ್ಟು ಸಾಕು. ಅಯ್ಯೋ, ಬುಲೆಟ್ ಇಲ್ಲ. ಗಾಡಿಗಳು ಬೆಳೆಗಳಿ ಪ್ಲೀಸ್ 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 ಗಾಡಿಗಳೇ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಅಯ್ಯಯ್ಯೋ, ಬರೀ ಸೌಂಡ್ ಕೇಳಿಸ್ತೈತೆ. ನಮ್ಮ ತಾಯಿನೇ ಪಿಕ್ಚರೇ ಕಾಣಿಸ್ತಾ ಇಲ್ಲ ಬಾಸ್. ಎಲ್ಲಿ ಹೊಡಿತೀಯ ಮೊದಲೇ ಬಿಡು ಬಾಸ್. ಏ ನನ್ನ ಮಕ್ಳ, ನೋಡಿ ಸರಿಯಾದ ಒಳ್ಳೆ ಸ್ಪಾಟ್ ಅಲ್ಲಿ ಸುಡ್ರು. ನನಗೆ ಸಾಥ್ ಕೊಡಿದ್ರೆ ಈ ಗನ್ನು ಬೇಕಾ? ಥೂ ಥೂ ಥೂ.
ಫೈರ್ ಬದುಕಿರೋ ನನ್ನ ಮಕ್ಕಳೆಲ್ಲ ಕೈ ಕೊಟ್ಟು ಓಡ್ತಾವ್ರೆ ಡೆಡ್ ಬಾಡಿ ನೀನೇ ನನಗೆ ಸಾಥ್ ಕೊಡಬೇಕು ಹುಡುಗಿನ ಅಡ್ಡ ಆಡ್ಕೊಂಡು ಗೂಳಿ ಗುರಿಟ್ರೆ ನನ್ನ ಮಕ್ಕಳ ಸಮಾಧಿಲೂ ನೆಮ್ಮದಿಗಿರಕ್ ಬಿಡೋದಿಲ್ಲ ನಿಮ್ಮನ್ನ. ಹೆಂಗೆ ಮತ್ಯಾಕ್ ಹೊರಗಡೆ ಎಲ್ರು ನಿಮ್ಗೇನೋ ಆಗಿರೋ ತರ ಫೀಲಿಂಗ್ ನಲ್ಲಿ ನಿಂತಿದ್ದಾರೆ? ಅದು ನನ್ನ ಮಕ್ಳಿಗೆ ರಾತ್ರಿ ಕುಡ್ದಿರೋದು ಇನ್ನೂ ಇಳಿದಿಲ್ಲ. ನನಗೆ ಫುಲ್ ಇಳಿದೋಯ್ತು, ಅದಕ್ಕೆ ಬೆಳಗ್ಗೆನೆ ಏರಿಸ್ತಾ ಇದೀನಿ. ನಾನು ಏನ್ ಹೇಳಕ್ ಬಂದೆ? ನಿಲ್ಸೆ, ಮಾತಾಡ್ತಾಳೆ. ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋಳು ನೀನು, ಹಲ್ಲು ಊಸ್ದಾನೆ ಸರ ಕುಡಿಯೋಳು ನಾನು, ತಣ್ಣೀರ್ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡ್ಕೊಂಡು ಕೂಲಾಗಿ ಕುಡಿಯೋಳು ನೀನು. ಹತ್ಕೊಂಡು ಉರಿತಾರೋ ಇದನ್ನ ನೀರೇ ಮಿಕ್ಸ್ ಮಾಡಿದೆ ರಾ ಕುಡಿಯೋವನು ನಾನು. ನಿನಗೂ ನನಗೂ ಸಿಂಕೆ ಆಗಲ್ಲ. ಒಂದ್ಸಲ ಎತ್ತಾಕೊಂಡು ಹೋಗಿದ್ಕೆ ರಾತ್ರಿ ನಿದ್ದೆ ಮಾಡ್ತಾ ಬಂದು ನನ್ನ ಮುಂದೆ ನಿಂತಿದ್ಯಾ. ಇನ್ ಜೀವನ ಪೂರ್ತಿ ನನ್ನೊಟ್ಟಿಗೆ ಇರ್ಬೇಕು ಅನ್ಕೊಂಡ್ರೆ ಅಷ್ಟೇ. ಬಾಳಿ ಬದುಕಬೇಕು ಅಂತ ಆಸೆ ಇಟ್ಕೊಂಡ್ರೆ ನೀನು ಒಂದೊಂದು ಕ್ಷಣನೂ ಸಾವನ್ನ ಎದುರಾಕೊಂಡು ಬಾಳ್ತಾರವ್ ನಾನು. ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ, ಸೌಂಡ್ ಇಲ್ದಂಗೆ ರೈಟ್ ಹೇಳು. ನಾನು ಹೇಳಿದ ಪೂರ್ತಿ ಏನೇ ಕೇಳೋದು? ಏನೇ ಕೇಳೋದು? ಒಂದು ಬಿಟ್ಟಾದ ಮುಖ ಹೊಡೆದ ಬಿಡ್ಬೇಕು. ನಾನು ಹೇಳೋದು ಅರ್ಥ ಆಗ್ತಿಲ್ಲ, ಕನ್ನಡನೇ ಅರ್ಥ ಆಗೋಲ್ಲ ನಿನಗೆ. ರೈಟ್ ಹೇಳು ಅಂತ ಒಂದ್ಸಲ ಹೇಳಿ ಕೇಳಿಸ್ತಲ್ಲ ರೈಟ್ ಹೇಳು. ಹೊರಡು, ನಿತ್ಕೋ. ಬರೋದ್ ಬಂದಿದ್ದೆ, ಅಳ್ತಾ ಹೊರಗಡೆ ಹೋಗ್ಬೇಡ, ಜನ ತಪ್ಪು ತಿಳ್ಕೋತಾರೆ. 90 ಬಸ್ ಅವಳ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ಇನ್ಯಾವನಾರ ಎತ್ತಾಕೊಂಡು ಹೋದ್ರೆ ಪದೇ ಪದೇ ಫೈಟ್ ಮಾಡೋಕ್ಕಾಗಲ್ಲ. ಹೇಳಿ. ಹಲೋ 90, ಹೇಳಿ. ನಿಮ್ ಬಾಸ್ ಗೂಳಿಗೆ ನನ್ ಮೇಲೆ ಲವ್ ಇರೋದ್ರಿಂದ ತಾನೇ ನಿಮ್ಮಿಬ್ಬರನ್ನ ಬಾಡಿ ಗಾರ್ಡ್ ಕಳ್ಸಿರೋದು? ಏನೋ ಕುರಿ ಕಟ್ಕೊಂಡು ಹುಡ್ಕೊಂಡ್ ಬಂದೈತೆ. ಕಟ್ಕ ಕುರಿ ಕೊಬ್ಬವರ್ಗನಾದ್ರೂ ಕಾಯ್ತಾನೆ ಬಾಸು. ಆ ನನ್ನ ಮಗ ಗೂಳಿ ಸಿಕ್ಕಿದ ಕಡೆಲ್ಲ ಆಗ್ತಾನೆ ಗುರುವೆ. ಏನ್ ಹೇಳ್ತಾ ಇದೆಯೋ? ನಡೆದಿರೋ ಕತೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈ ಸೇರ್ಕೊಂಡ್ಬಿಡ್ತೀನಿ ಸಾರ್. ಜೈಲು ನಿಮ್ಮ 3ನೇ ಪಾದ ನನ್ನ ತಲೆ ಮೇಲೆ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ತೀನಿ. ಜೈಲಿಗೆ ಕಳ್ಸ್ಬಿಡಿ ಬಾಸು, ಜೈಲಿಗೆ ಕಳ್ಸ್ಬಿಡಿ ನನ್ನ. ಕೋರ್ಟಲ್ಲಿ ಐ ವಿಟ್ನೆಸ್ ಆಗಿ ಹೇಳ್ಕೆ ಕೊಡ್ತೀಯಾ? ಹೇಳ್ತೀನಿ ಸರ್, ನಮ್ಮ ತಾಯಣ್ಣಗೂ ಹೇಳ್ತೀನಿ ಸರ್. ಜಸ್ಟ್ ಮಿಸ್ ಸರ್. ನಮಸ್ಕಾರ ಸರ್, ನಾನು ಬಶೀರ್ ಮಾತಾಡ್ತಾ ಇದ್ದೀನಿ, ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಇಂದ. ಹೌದು ಸರ್, ರೌಡಿ ಮತ್ತಿಸಿನ ಸರೆಂಡರ್ ಆಗ್ತೀನಿ ಅಂತ ಬಂದಿದ್ದಾನೆ ಸರ್. ಹೌದು ಸರ್, ಅಷ್ಟೇ ಅಲ್ಲದೆ ಸಾಕ್ಷಿ ಬೇರೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇಲ್ಲೇದಾನೆ ಸರ್. ಓಕೆ ಸರ್, ಓಕೆ ಸರ್. 5 ನಿಮಿಷದಲ್ಲಿ ಸಾಹೇಬ್ರು ಇಲ್ಲಿಗೆ ಬರ್ತಾರೆ. ಎಲ್ಲ ಅವ್ರಿಗೆ ಹೇಳು, ನಿನಗೆ ಸೆಕ್ಯೂರಿಟಿ ಇರುತ್ತೆ, ನೀನು ಸೇಫ್ ಆಗಿರ್ತೀಯಾ? ಸೂಪರ್ ಬಾಸ್, ಹಾಗೆ ಆಗ್ಲಿ. ಡೂ ನಾಟ್ ಏಟ್ ಟೀ ಹೇಳ. ಮಲೈ ಮಾದೇಶ್ವರ, ಗಂಟೆ ಗೋವಿಂದ, ಪರಪ್ಪರಗ್ರಹಾರದ ಗೆಸ್ಟ್ ಹೌಸ್ ಅಲ್ಲಿ ಒಂದು ಜಾಗ ಕೊಡ್ಸಿ ಫುಲ್ ಮಿಲ್ಸು ಸಿಲ್ವರ್ ತಟ್ಟೆ ಊಟ ಕೊಡ್ಸ್ಬಿಡು. ಹೊಟ್ಟೆ ಗಣೇಶ. ಬೆಟ್ಟು ಹೆಂಗಿದ್ಯಾ? ನುಗ್ಬಿಡ್ತಾನೆ ಸರ್. ಸಲಾಂ ದಾದಾ. ಒಳ್ಳೆಗೂ ಸಲಾಂ. ಅಚ್ಚಾ ಕಾಮ್ ಕಿಯಾ ಬಶೀರ್. ಸರ್ ಇದೇ ಸರ್, ಇದು ಸಾಹೇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗ ತಗಲಾಕೋದು. ತಗೊಳ್ಳೋ ಸಂಬಳಕ್ಕೆ ಸ್ಟೇಷನ್ ಅಲ್ಲಿ ಡ್ಯೂಟಿ, ಗಿಂಬಳಕ್ಕೆ ಇಂಥವ್ರ ಸೆಕ್ಯೂರಿಟಿ. ಸಿನಾ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ವಿಟ್ನೆಸ್ ಸಿಕ್ಕಿದ್ರೆ ಸಾಕು, ರೌಡಿಗಳನ್ನೆಲ್ಲ ಖಲಾಸ್ ಮಾಡ್ಬೇಕು ಅಂತ ಕಾಯ್ತಾ ಇರೋ ಇಂಥ ಪೊಲೀಸ್ನವ್ರಿಗೆ ನೀನ್ ಸರೆಂಡರ್ ಆಗ್ತೀಯಾ? ಮತ್ತಿನ್ನೇನ್ ಮಾಡೋದು? ಆ ಸೆಲ್ವನ ಗೂಳಿ ರೋಡಲ್ಲಿ ಚಿಂದಿ ಮಾಡ್ಬಿಟ್ಟ, ನೀನ್ ಬೇರೆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ. ಡೆಡ್ ಬಾಡಿ ತರ ಡೌ ಮಾಡ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಮತ್ತೆ ನಿನ್ನ ಡೆಡ್ ಬಾಡಿ ಮಾಡಬೇಡ. ಇನ್ ಮುಂದೆ ಹಿಂಗೆ ಆಗಕ್ಕಿಲ್ಲ, ನಡಿ ಹೋಗೋಣ. ನೀನ್ ಹಿಂಗೆಲ್ಲ ಅಂತ್ಯಪ್ಪ, ನೀನು ಒಳ್ಳೆ ಟೈಮಲ್ಲಿ ನಮಾಜ್ ಮಾಡಕ್ ಹೋಗ್ಬಿಡ್ತೀಯ. ನನ್ನ ಪ್ರಾಣಕ್ಕೆ ಏನ್ ಗ್ಯಾರಂಟಿ? ಇನ್ ಮುಂದೆ ಹಿಂಗೆಲ್ಲ ಆಗಕ್ಕಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕರೆಕ್ಟ್ ಆಗಿ ಸಾಥ್ ಕೊಡ್ತೈತಾನೆ. ಅಲ್ಲಾ ಕಸಂ ಸಾಧ್ಯತೆ ಬಾ. ಸರೆಂಡರ್ ಆಯ್ತಿದ್ದೇನ ಕರ್ಸಿ ತಗಲಾಕಿದ್ದೀರಾ, ನನಗೇನು ಹೆಚ್ಚು ಕಮ್ಮಿ ಆಯ್ತು, ನೀವೇ ಗ್ಯಾರಂಟಿ. ಗೂಳಿನ ಕೇಳಿ ಅಂದ್ರೆ ಅವರಪ್ಪ ಅವನು ಮತ್ತೆ ತಗಲಾಕ್ಬಿಟ್ಟ ಇಲ್ಲಿ. ಗೂಳಿ ಹೆಣ್ಣು ಒನ್ನು ಬ್ಯಾಡ ಬ್ಯಾಡ ಅಂದ್ರು ಅದ್ಕೊಂಬತ್ತಾದಲ್ಲೋ ಮೀಟ್ರು. 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತಿಯಲ್ಲೋ ನನ್ನ ಮಗನೇ. ಅಲ್ಲಿ ನೋಡು,
ಇವಳು ಯಾಕೋ ಬಂದು ಇಲ್ಲಿ ಆ ವಿಧಿ ಅತ್ತಿಗೆ ಹುಡಿಕೊಂಬಂದವಳೆ ಅಂದ್ರೂ ಓದಿತಾನೆ, ಹುಡುಗಿ ಹುಡಿಕೊಂಬಂದವಳೆ ಅಂದ್ರೂ ಓದಿತಾನೆ. ಮೇಟ್ರ ಮಾತಾಡದೇ ಇರೋದೇ ಬೆಟ್ರು. 90 ಹೇಳಿಲ್ಲ ಅಂದ್ರು ಓದಿತಾನೆ. ಅಯ್ಯೋ ಹಾಕಿದ್ದು 90 30 ರೇಂಜ್ ಇಳಿದೋಯ್ತಲ್ಲೋ. ಎಸ್ಕೇಪ್ ಆಗದೇ ಬೆಸ್ಟ್. ಜೂಟ್ ಎಸ್ಕೇಪ್ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ ಗುರು. ಚಾನ್ಸ್ ಇಲ್ವಾ? ಯಾರಿಗೆ? ನಿನಗೆ ಗುರು. ನನಗೇನ್ ಚಾನ್ಸ್ ಇಲ್ಲ. ಇವಳು ಯಾಕೆ You idiot! Oh, I'm sorry. ನೀವು ಇಬ್ರಿದ್ದೀರ ಅದ್ಗಡೆ ಒಬ್ರಿದ್ದೀರಾ? ಓಕೆ, ಟೇಕ್ ಇಟ್ ಈಸಿ. ಏಯ್, ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಏಯ್, ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಏಯ್, ಸರಿ ಒಬ್ಳೇ ಇದೆಯಾ ಅನ್ಕಂಡೆ, ಇಬ್ರಿದ್ದೀರಾ? ಏಯ್, ಓಹ್, ಹೋಗು. ಅಣ್ಣ ಗುಳಿನ ಅದಕ್ಕೆ ಸೂಪರ್. ತಲೆ ನಡಿಲ್. ಹೇಳಿದ್ರೆ ತಗೋಲ್ಲ. ಎಲ್ಲಿ ಲೂಸ್ ಆಗಿದೆ ನಿನ್ಗೆ? ಎಲ್ಲಿ ಬಂದಿದ್ಯಾ ಗೊತ್ತಾ ನೀನು? ಅಂದ್ರೆ ಹಂಗೆ ಗುಳಿ, ನಮ್ಮೆಲ್ಲರೂ ಮುಂದೆ ಅವಳು ಕೆನ್ನೆ ಹೊಡೆದು ತಪ್ಪು ಮಾಡ್ಬಿಟ್ಟೆ ನೀನು. ನಿನ್ ಮನ್ಸಲ್ಲಿ ಏನಿಲ್ಲ ತಾನೆ? ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ ನೀನು? ಏನ್ ಸಂಬಂಧ ಇದೆ ಅಂತ ಹೊಡೆದೆ ನೀನು ಅವಳಿಗೆ? ಅವಮಾನ ತಡಿಲಾರ್ದೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರ? ಹಂಗಾಗ್ಬಾರ್ದು ಅಂತಾನೆ ಹೊಡೆದಿದ್ದ ನಾನು. ಅಂದ್ರೆ ಅವಳ ಮೇಲೆ ನಿನ್ ಲವ್ ಇದೆ? ಲವ್ ಇಲ್ಲ, ಮಣ್ಣು ಇಲ್ಲ. ಲವ್ವೇ ಇಲ್ಲ ಅಂದ್ಮೇಲೆ ಇದೇನಿದು? ಏನ್ ಮಣ್ಣು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ? ನಿನಗೆ ಅವಳ ಮೇಲೆ ಲವ್ ಇಲ್ಲ ಅನ್ನಂಗಿದ್ರೆ ಇದನ್ನ ಅಲ್ಲೇ ಕೊಟ್ಟು ಬರ್ಬೇಕಾಗಿತ್ತು, ಇಲ್ಲ ಬಿಸಾಕ್ಬಿಟ್ಟು ಬರ್ಬೇಕಾಗಿತ್ತು. ಇದನ್ನ ಯಾಕೆ ತನ್ನ ತಲೆ ಕೆಳಗೆ ಇಟ್ಕೊಂಡೆ? ಹೌದಾ, ಲವ್ ಮಾಡ್ತಾ ಇದೀನಿ. ಏನೀಗ ಪ್ರೀತಿಸ್ತಾ ಇದೀನಿ? ಏನು ಬರೀ ಮಾತಾಡಿದಕ್ಕೆ ತಗೊಂಡೋದ್ರೆ ನನ್ನ ಮಕ್ಕಳಿಗೆ ಪ್ರೀತಿಸ್ತಾ ಇದೀನಿ ಅಂತ ಕರ್ಕೊಂಡ್ಬಂದು ಹಿಡ್ಕೊಂಡ್ರೆ ಬಿಡ್ತಾರ? ಸ್ಕ್ರಾಪ್ ಮಾಡಕ್ ಬಿಡ್ತಾರೆ. ಎಲ್ಲ ಒಂದ್ ಕಡೆ ಚೆನ್ನಾಗಿದ್ರೆ ದೂರದಿಂದ ನೋಡಿ ಸಂತೋಷ ಪಡ್ಬೋದು ಅಂತಾನೆ ಪ್ರೀತಿ ಇದ್ರು ನನ್ನ ಮಗನ್ ಇಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ನಿನ್ನ ಮನಸ್ಸಿನಲ್ಲಿ ನಾನಿರೋದು ನನಗೆ ಗೊತ್ತಿತ್ತು. ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆವತ್ತು ನಿನ್ನ ಪ್ರಾಣ ಲೆಕ್ಕಿಸದೆ ನಾನು ಕಾಪಾಡಿದೆ. ಇವತ್ ನನ್ಗೇನು ಆಗ್ಬಾರ್ದು ಅಂತ ತಾನೆ ಒದ್ದಾಡ್ತಾ ಇದೀಯಾ? ಈ ಕ್ಷಣದವರೆಗೂ ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಇನ್ಮೇಲೆ ಬಾಳು ಅಂತಿದ್ರೆ ಅದು ನಿನ್ ಜೊತೆಲೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. 100 ವರ್ಷ ಬಾಳ್ಬೇಕಾಗಿಲ್ಲ, ಸಂತೋಷವಾಗಿ ತಾಳಿ ಕಟ್ಟಿಸ್ಕೊಂಡು 1 ನಿಮಿಷ ಬಾಳಿದ್ರೆ ಸಾಕು. ನೋಡು, ನಾನೇನೋ ಟೆನ್ಷನ್ ಅಲ್ಲಿ ಮಾತಾಡದೆ ಅಂತ ನೀನ್ ಅದನ್ನ ಹಿಡ್ಕೊಂಡು. ಟೆನ್ಷನ್ ಅಲ್ಲೇ ಎಲ್ಲ ಸತ್ಯ ಹೊರಗ್ ಬರೋದು. ಇದು ಸತ್ಯ ಅಲ್ಲ ಅಂತ ನೀನ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳನ್ನ ನೀನ್ ಗೆದ್ದಿದ್ಯಾ? ಇವತ್ತು ಒಂದು ರಾತ್ರಿ ನನ್ನನ್ನ ಹೃದಯದಿಂದ ತೆಗೆದು ಹಾಕಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿನ್ನ ಹೃದಯನ ನೀನೆ ಗೆದ್ದು ಬಾ. ಆಗ ನಾನು ಒಪ್ಕೋತೀನಿ ನಾನು ನಿನ್ನ ಹೃದಯದಲ್ಲಿ ಇಲ್ಲ ಅಂತ. ನಿನಗ್ ನಿದ್ದೆ ಬರ್ಲಿಲ್ಲ ಅನ್ಕೋ, ಆತ್ಮ ಸಾಕ್ಷಿಗ್ ಮೋಸ ಮಾಡ್ದೆ ನನ್ ಪ್ರೀತಿನ ಒಪ್ಕೋ. ಬೆಳಗ್ಗೆ ಬಂದು ಐ ಲವ್ ಯು ಹೇಳು, ಕಾಯ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ.
ನೀನು ಬಂದೇ ಬರ್ತೀಯ. ಇಷ್ಟು ದೂರ ನಾನು ಹುಡ್ಕೊಂಡ್ ಬಂದಿದ್ಯಾ? ಮೌನ ಬಿಟ್ಟು ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ನೀನ್ ಕಣ್ ನೋಡಿದ್ರೇನೆ ಗೊತ್ತಾಗತ್ತೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ನಾನ್ ಸ್ಟಾಪ್ ಮಾತಾಡೋ ನಿನಗೆ ಮಾತೇ ಬರ್ತಾ ಇಲ್ಲ ನೋಡು. ಇದೆ ಪ್ರೀತಿ ಪ್ರೇಮ. ನನ್ನ ಮನ್ಸಲ್ಲಿ ನೀನಿರೋದು ಸತ್ಯ. ಅದರ ಪ್ರೀತಿನ ಅಫೆಕ್ಷನ್ ನನಗೆ ಗೊತ್ತಿಲ್ಲ, ಹೇಳಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ. ನನ್ನ ಜೊತೆ ನೀನಿದ್ರೆ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ ಯಾಕೋ ಬಂದೆ? ನೀವೆಲ್ಲ ಸೇರಿ ಯಾರನ್ನ ಎತ್ತಕ್ಕಾಗ್ಲಿಲ್ವೋ ಅವನನ್ನ ನಿಮ್ ಜೊತೆ ಸೇರಿ ಎತ್ತಕ್ ಬಂದೆ. ಗೂಳಿನ ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ? ಆಗಿದ್ದೆ. ರೈಟು ಲೆಫ್ಟು ಎಲ್ಲ ನಿನ್ನೆ ರಾತ್ರಿಗೆ ಮುಗಿದೋಯ್ತು. ಪ್ರೀತಿ ಹಿಂದೆ ಬಿದ್ದು ಅವನ ಅವಳ ಹುಡ್ಕೊಂಡು ಹಿಂದೆ ಹೋಗಿದ್ದಾನೆ. ನಾವೆಲ್ಲ ಕೇರ್ ಆಫ್ ಫುಟ್ಪಾತೆ. ಅವನೇನಾದ್ರೂ ಅವಳಿಗೆ ಐ ಲವ್ ಯು ಹೇಳಿದ್ರೆ ಐ ಲವ್ ಯು ಅಂತ ಹೇಳಕ್ ನಾ ಇಲ್ಲಿ ಬರಲಿಲ್ಲ. ನನ್ನ ನಂಬಿರೋ ಹುಡುಗರು ಮಳೆಯಲ್ಲಿ ಗಾಳಿಲಿ ನನ್ನ ಜೊತೆ ಇದ್ದವರು. ನನ್ನ ಮೇಲೆ ಕೈ ಮಾಡಕ್ ಬಂದು ಅವ್ರ ತಲೆನೇ ತೆಗ್ದವ್ರು ಅವರು. ನಾ ಅವ್ರಿಗೆ ಹೇಳಿರೋದೇ ಕಮ್ಮಿ, ಹೇಳ್ದೆ ಮಾಡಿರೋದೇ ಜಾಸ್ತಿ ಅವ್ರು ನನಗೋಸ್ಕರ. ನನ್ನ ಪ್ರಾಣ ಅಂತ ತಿಳ್ಕೊಂಡಿರೋರು ಅವರು. ಪ್ರಾಣ ಅಲ್ಲಿ ಬಿಟ್ಬಿಟ್ಟು ದೇಹ ಮಾತ್ರ ನಿನ್ ಜೊತೆ ಬರಕ್ಕಾಗತ್ತಾ? ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಸತ್ಯವಾಗ್ಲೂ ನಾನು ಹೇಳ್ತಾ ಇಲ್ಲ. ಇದನ್ನ ನಂಬುವಂತೀಯ? ನಿನ್ನೆವರೆಗೂ ಅವನ ಜೊತೆನೇ ಇದ್ದೆ, ಒಂದೇ ಒಂದು ರಾತ್ರಿ ಒಳಗೆ ಬದಲಾಗಿದ್ಯಾ ಅಂದ್ರೆ ಹೆಂಗೆ ನಂಬೋದು? ಯಾವತ್ತು ಅವಳ ಫೋಟೋ ಇರೋ ID ಕಾರ್ಡ್ನ ತಲೆ ಕೆಳಗೆ ಇಟ್ಕೊಂಡಿದ್ನೋ ನನಗೆ ಅವತ್ತೇ ಡೌಟು. ನಿನ್ನೆ ರಾತ್ರಿ ಕನ್ಫರ್ಮ್ ಆಗೋಯ್ತು. 10 ಜನನ ಎತ್ತು ಬಂದ್ರು ತೊಟ್ಟು ಎಣ್ಣೆ ಬಾಯಿಗೆ ಬಿಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು ಅವಳು ಹೇಳಿದ ಒಂದೇ ಒಂದು ಮಾತಿಗೆ ನಿದ್ದೆಗೆಟ್ಟು ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡಿಯಕ್ಕೆ ರೆಡಿ ಆಗ್ಬಿಟ್ಟವನೆ. ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವು ಹಿಡ್ಕೊಂಡು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ ಜೊತೆ ಬರಕ್ಕಾಗಲ್ಲ ನನಗೆ. ನಿನ್ನ ನಂಬಿರೋರು, ನಿನ್ನ ಪ್ರೀತಿ ಮಾಡೋ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿಯಲ್ಲ, ಈ ಮನಸ್ಸೇ ನನಗ್ ಬೇಕಾಗಿರೋದು. ನೋಡಕ್ಕೆಷ್ಟು ಒರಟ ನೀನು, ಮಗು ಅಂತ ಮನಸ್ಸಿನಿಂದು. ಮನಸ್ಸಿಗಿಂತ ದೊಡ್ಡ ಯಾವ್ದು ಇಲ್ಲ. ಯೋಚನೆ ಮಾಡು, ನೀನ್ ತುಂಬಾ ಬ್ರಿಲಿಯಂಟ್. ತುಂಬಾ ಬ್ರಿಲಿಯಂಟು. ಅವನು ಅವಳ ಜೊತೆ ಎಲ್ ಬೇಕಾದ್ರೂ ಬದುಕ್ತಾನೆ, ಹೆಂಗ್ ಬೇಕಾದ್ರೂ ಬದುಕ್ತಾನೆ. ಕುಡುಕರನ್ನ ಕೊಲೆಗಾರನ್ನ ಬದಲಾಯಿಸಬಹುದು, ಪ್ರೀತಿಲಿ ಬಿದ್ದ ನನ್ನ ಮಕ್ಕಳನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೋಸ್ಕರ ಬಾಳ್ತೀನಿ ಅಂದ, ಅವನಿಗೋಸ್ಕರ ನಾವು ಬಾಳ್ತಾ ಇದ್ವಿ. ಎಷ್ಟು ಕೊಲೆ, ಎಂತೆಂಥ ಡೀಲು. ಇವತ್ತು ಅವನದೇ ಆದ ಜೀವನ ಅವನು ಹುಡುಕೊಂಡ. ನಮ್ಮ ಜೀವನ ಅವನನ್ನು ಎತ್ತಿದ್ರೇನೆ. ನಮ್ಗೆ ತಗ್ಲಾಕ್ಸಿ ನೀನ್ ಡಬಲ್ ಗೇಮ್ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಅವನು ಎಲ್ಲಿರ್ತಾನೆ ಅಂತ ನನಗೆ ಮಾತ್ರ ಗೊತ್ತು. ಫಸ್ಟ್ ಅವನಿಗೆ ನಾನೇ ಹಾಕ್ತೀನಿ. ಹಂಗ ಹಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅಲ್ಲೇ ಹಾಕ್ಬಿಡಿ. ಚೆನ್ನಾಗಿದ್ಯಾ? ಚೆನ್ನಾಗಿ ಓದಿಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಡೈಮಂಡು ನೀನು, ಡೈಮಂಡು. ಚಿನ್ನದೊಟ್ಟಿಗಿದ್ರೆ ಚಂದ. ನಮ್ಮ ನೋಡು, ತಗೊಡು, ತುಕ್ಕಿಡಿದ್ರೆ ತಗೊಡು. ನನ್ ಜೊತೆಗಿದ್ರೆ ನೀನು ತುಕ್ಕಿಡ್ದು ಹೋಗ್ತೀಯ. ಮಗ ಎಸ್ಕೇಪ್ ಬಂದ್ರು.